ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಅವ್ರವನ್ ಜರ್ಕೆ ನನ್ ಮಕ್ಳು ಸರ್ಕಾರ ಅವ್ರವನ್ ತಾಯ್ನಾಡ ಅವ್ರವನ್ ಅಪ್ಪ ಕೂಡ. ಹಾಯ್ ಫ್ರೆಂಡ್ಸ್, ಹಾಯ್ 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 ಫ್ರೆಂಡ್ಸ್. ಇವತ್ತು ಬೆಳಗ್ಗೆ ಎದ್ದು ನಮ್ಮ ಹಸುಗಳಿಗೆ ಮೇಕೆಗೆಲ್ಲ ಸ್ವಲ್ಪ ಹುಲ್ಲಾಕಿ ನಾನು ಹೊರಟಿದ್ದೆ ನಮ್ಮ ಕಾಲೇಜಿಗೆ ಹೋಗೋಣ ಅಂತ ನಮ್ಮ ಟಾಪರ್ ಅವ್ರ ಮನೆ ಹತ್ರಕ್ಕೆ ಹೋದ್ರೆ ಅವ್ನು ಇನ್ನೂ ರೆಡಿನೇ ಆಗಿಲ್ಲ. ಮಾಸ್ಟರ್ ಪೀಸ್ ನ ಎಲ್ಲೋ ನೋಡ್ದಂಗದಲ್ಲ. ಅವ್ನ್ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋದ್ವಿ. ಕಾಲೇಜ್ ಹತ್ರ ಹೋಗಿ ನೋಡಿದ್ರೆ ಹೊರಗಡೆಯಿಂದ ನೋಡಿದ್ರೆ ಯಾರು ಇನ್ನೂ ಬಂದಿರ್ಲಿಲ್ಲ. ಅದಕ್ಕೆ ನಾವೇ ಫಸ್ಟ್ ಅನ್ಕೊಂಡು ಒಳಗಡೆಗೆ ಹೋದ್ರೆ ಇಲ್ಲಿ ಒಳಗಡೆ ಎಲ್ಲಾರು ಕೂತ್ಕೊಂಡು ಗೇಮ್ ಆಡ್ತಾವ್ರೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಆಮೇಲೆ ಅಲ್ಲಿ ನೋಡ್ಕೊಂಡು ನಾವ್ ಇನ್ನೊಂದ್ ಕ್ಲಾಸ್ಗೆ ಹೋದ್ರೆ ಇವತ್ತು ಟೆಸ್ಟ್ ಅಂತ ಹೇಳ್ಬಿಟ್ಟು ಎಲ್ಲಾರು ಓದ್ತವ್ರೆ. ನನಗಂತೂ ಇವತ್ತು ಟೆಸ್ಟ್ ಅನ್ನೋದೇ ಗೊತ್ತಿಲ್ಲ. ವಿಷಯ ಅಯ್ಯಯ್ಯೋ ಗುಡ್ಗುಡಿಕೆ ಇಟ್ನಲ್ಲಪ್ಪ ಬಗ್ನಿ. ಆಮೇಲೆ ಇಲ್ಲಿ ನಮ್ ಟಾಪರ್ ಮಾತಾಡ್ಸೋಣ ಅಂತ ಬಂದ್ರೆ ನಮ್ ಟಾಪರ್ ನೋಡಿ ಯಾವ್ದಾರ ಕಿತ್ತಾಡ್ತಾನೆ. ಮಹನೀಯರೇ ಮತ್ತು ಮಹಿಳೆಯರೇ, ಅಕ್ಕ ತಂಗಿರೇ, ಅಣ್ಣ ತಮ್ದಿರೇ, ಇಂಥವ್ರು ನಮ್ ದುನಿಯಾದಲ್ಲಿ ಇರ್ತಾರೆ. ಇಂಥವ್ರಿಗೆ ಚಪ್ಲಿ ಹಾಕೋದ್ರಲ್ಲಿ ತಪ್ಪೇನಿಲ್ಲ. ನೀವ್ ಇಂಥವ್ರಿಗೆ ಓಟ್ ಹಾಕ್ತೀರಾ? ಆಮೇಲೆ ಹಾಗೆ ವಿಡಿಯೋ ಮಾಡ್ಕೊಂಡ್ ಬಂದ್ರೆ ಇವ್ನ್ ನೋಡಿ ಹೆಂಗ್ ಓಡ್ತಾವ್ ವಿಡಿಯೋ ನೋಡಿ. ಆಮೇಲೆ ನಮ್ ಕ್ಲಾಸ್ಗೆ ಹೋಗಿ ನಾವು ಕ್ಲಾಸ್ ಎಲ್ಲ ಕೇಳ್ಕೊಂಡು ಕಾಲೇಜ್ ಬಿಟ್ಟಿದ ತಕ್ಷಣ ಮನೆ ಕಡೆ ಹೊರಟ್ವಿ. ಹಂಗೆ ಹೋಗ್ಬೇಕಾದ್ರೆ ನಮ್ ಫ್ರೆಂಡ್ದು ಬೈಕ್ ಪೆಟ್ರೋಲ್ ಆಗೋಗಿತ್ತು. ಅವ್ನ್ ಪೆಟ್ರೋಲ್ ಹಾಕ್ಸ್ಕೊಂಡ್ ಬಂದ್ಕೊಟ್ಟು ನಾವು ಸ್ವಲ್ಪ ಪೆಟ್ರೋಲ್ ಹಾಕ್ಸ್ಕೊಂಡು ಮನೆ ಕಡೆ ಹೊರಟ್ವಿ. ಓಕೆ ಫ್ರೆಂಡ್ಸ್, ಇವತ್ತಿನ ಇಷ್ಟ ಆದ್ರೆ ಫಾಲೋ ಮಾಡಿ ಒಂದು ಲೈಕ್ ಮಾಡಿ ಅಷ್ಟೇ.